ನಮಸ್ಕಾರ ಸ್ನೇಹಿತರೆ, ಲೇಟ್ ಆದರೂ ಲೇಟೆಸ್ಟ್ ಆಗಿ ಟಾಕ್ಸಿಕ್ ಎಂಟ್ರಿ ಕೊಡ್ತಾ ಇದೆ. 3-4 ಸಲ ಪೋಸ್ಟ್ಪೋನ್ ಆದ ಚಿತ್ರ ಇದೇ ಆಗಸ್ಟ್ 26ಕ್ಕೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಡ್ತಾ ಇದೆ. ಈ ಸಿನಿಮಾದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದ್ದು ಈಗಾಗಲೇ ಫಸ್ಟ್ ಡೇ ಶೋ ಟಿಕೆಟ್ ಫುಲ್ ಸೋಲ್ಡ್ ಔಟ್ ಆಗಿದೆ. ಇನ್ನು 3 ದಿನಗಳಲ್ಲಿ ರಿಲೀಸ್ ಆಗಲಿರುವ ಟಾಕ್ಸಿಕ್ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಇದೇ ಆಗಸ್ಟ್ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಅದಕ್ಕೆ ಸಖತ್ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಆದರೆ ನಾವು ಇಲ್ಲಿ ಗಮನಿಸಬೇಕಾಗಿದ್ದು ಈ ಚಿತ್ರತಂಡ ತೆಗೆದುಕೊಂಡ ದೊಡ್ಡ ನಿರ್ಧಾರದ ಬಗ್ಗೆ. ಅದೇನಪ್ಪ ಅಂದರೆ, ಚಿತ್ರತಂಡ ಸಿನಿಮಾದ ಪ್ರಚಾರಕ್ಕಾಗಿ ಬೃಹತ್ ಪ್ರೀ ರಿಲೀಸ್ ಕಾರ್ಯಕ್ರಮಗಳ ಸರಣಿಯನ್ನು ಆಯೋಜನೆ ಮಾಡಿರುವುದು. ಈ ಹಿಂದೆಲ್ಲ ಸಿನಿಮಾ ಹಿಟ್ ಆಗಬೇಕಾದ್ರೆ ಚಿತ್ರತಂಡ ಟಿವಿ ಚಾನೆಲ್ಗಳಲ್ಲಿ ಕುಳಿತು ಇಂಟರ್ವ್ಯೂಗಳನ್ನು ನೀಡ್ತಾ ಇತ್ತು. ಆದರೆ ಟಾಕ್ಸಿಕ್ ಟೀಮ್ ಬೇರೆ ಥರವೇ ಪ್ರಚಾರಕ್ಕೆ ಮುಂದಾಗಿದೆ. ಟಿವಿ ಸಂದರ್ಶನಗಳ ಬದಲಾಗಿ, ಅಂದರೆ ಯಾವುದೇ ಟಿವಿ ಸಂದರ್ಶನಗಳನ್ನು ಕೊಡ್ತಾ ಇಲ್ಲ ಚಿತ್ರತಂಡ. ಪ್ರಮುಖ ನಗರಗಳಿಗೆ ಖುದ್ದಾಗಿ ಭೇಟಿ ನೀಡ್ತಾ ಇದೆ. ಅಲ್ಲಿನ ಸೋಷಿಯಲ್ ಮೀಡಿಯಾಗಳನ್ನು ತನ್ನತ್ತ ಸೆಳೆದು ಹಾಗೂ ಅಭಿಮಾನಿಗಳನ್ನು ನೇರವಾಗಿ ಭೇಟಿಯಾಗುವ ಮೂಲಕ ಅದ್ದೂರಿ ಪ್ರೀ ರಿಲೀಸ್ ಕಾರ್ಯಕ್ರಮಗಳನ್ನು ನಡೆಸಿ ಪ್ರಚಾರ ಮಾಡಲು ಚಿತ್ರತಂಡ ಪ್ಲಾನ್ ಅನ್ನು ಮಾಡಿದೆ. ಶನಿವಾರ ಅಂದರೆ 22ರಂದು ಹೈದರಾಬಾದ್ನಲ್ಲಿ ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಹಾಗೆ ಇವತ್ತು ತಮಿಳುನಾಡು ಅಭಿಮಾನಿಗಳಿಗೆ ಚೆನ್ನೈನಲ್ಲಿ ಅದ್ದೂರಿ ಕಾರ್ಯಕ್ರಮ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಆಗಸ್ಟ್ 24ಕ್ಕೆ ಮಲಯಾಳಂ ಪ್ರೇಕ್ಷಕರನ್ನು ರಂಜಿಸಲು ಕೂಡ ಮುಂದಾಗಿದೆ. ಇನ್ನು ಉತ್ತರ ಭಾರತದ ಸೈಡಲ್ಲಿ 25ಕ್ಕೆ ಬೃಹತ್ ಪ್ರೀ ರಿಲೀಸ್ ಈವೆಂಟ್ ನಡೆಯಲಿದೆ. ಇನ್ನು 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದರೆ ಕನ್ನಡದ ಸಿನಿಮಾವಾಗಿ ಬೆಂಗಳೂರಿನಲ್ಲಿ ಯಾಕೆ ಪ್ರೀ ರಿಲೀಸ್ ಈವೆಂಟ್ ಮಾಡ್ತಾ ಇಲ್ಲ ಅಂದರೆ, ಈಗಾಗಲೇ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಟ್ರೈಲರ್ ರಿಲೀಸ್ ಮಾಡಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ರಿಲೀಸ್ಗೂ ಮುಂಚೆ ಯಾವುದೇ ಪ್ರೀ ರಿಲೀಸ್ ಇವೆಂಟ್ಗಳನ್ನು ಚಿತ್ರತಂಡ ಮಾಡ್ತಾ ಇಲ್ಲ. ಟಾಕ್ಸಿಕ್ ಟಿಕೆಟ್ಗಳು ಸೋಲ್ಡ್ ಔಟ್. ಇನ್ನು ಟಾಕ್ಸಿಕ್ ಕ್ರೇಜ್ ಹೇಗಿದೆ ಅಂದರೆ, ಇಡೀ ಭಾರತ ಚಿತ್ರರಂಗವೇ ಕನ್ನಡದ ಚಿತ್ರರಂಗದ ಕಡೆ ತಿರುಗಿ ನೋಡುವಂತೆ ಮಾಡ್ತಾ ಇದೆ. ಸಿನಿಮಾದ ಮುಂಗಡ ಟಿಕೆಟ್ ಬುಕ್ಕಿಂಗ್ ಅಧಿಕೃತವಾಗಿ ಪ್ರಾರಂಭವಾದ ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿನ ಚಿತ್ರಮಂದಿರಗಳ ಶೋಗಳು ಸೋಲ್ಡ್ ಔಟ್ ಆಗುವ ಮೂಲಕ ಇಡೀ ಚಿತ್ರರಂಗವೇ ಬೆರಗಾಗುವಂತೆ ಮಾಡಿದೆ ಟಾಕ್ಸಿಕ್. 21ಕ್ಕೆ ಅಂದರೆ 21ನೇ ತಾರೀಕು ಬುಕ್ಕಿಂಗ್ ವಿಂಡೋ ಓಪನ್ ಆಗ್ತಾ ಇದ್ದಂತೆ ಪ್ರೇಕ್ಷಕರು ಮತ್ತು ಅಭಿಮಾನಿಗಳು ಬುಕ್ಕಿಂಗ್ ಆ್ಯಪ್ಗಳಿಗೆ ಮುಗಿಬಿದ್ದು ಟಿಕೆಟ್ ಅನ್ನು ಖರೀದಿಸಿದ್ದಾರೆ. ಫಸ್ಟ್ ಡೇ ಟಿಕೆಟ್ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗಳಲ್ಲಿ ಬೆಂಗಳೂರಲ್ಲಿ ಸೋಲ್ಡ್ ಔಟ್ ಆಗಿದೆ. 400 ರೂಪಾಯಿಗಳಿಂದ 1500 ರೂಪಾಯಿ ತನಕ ಟಿಕೆಟ್ ಬೆಲೆ ಇತ್ತು. ಈಗ ಇದೆ. ನೆಕ್ಸ್ಟ್ ಡೇಗಳಲ್ಲೂ ಕೂಡ ನೀವು ಬುಕ್ಕಿಂಗ್ ಮಾಡ್ಕೋಬಹುದು. ಇನ್ನು ಬುಕ್ ಮೈ ಶೋನಲ್ಲಿ 1.1 ಮಿಲಿಯನ್ ಆಸಕ್ತಿ ಪಡೆದ 13ನೇ ಭಾರತೀಯ ಚಿತ್ರವಾಗಿ ಟಾಕ್ಸಿಕ್ ಹೊರಹೊಮ್ಮಿದೆ. ಟಾಕ್ಸಿಕ್ ಚಿತ್ರ ಬುಕ್ ಮೈ ಶೋನಲ್ಲಿ 1.1 ಮಿಲಿಯನ್ ಆಸಕ್ತಿಯನ್ನು ದಾಖಲಿಸಿದೆ. ಈ ಮೈಲುಗಲ್ಲನ್ನು ತಲುಪಿದ 13ನೇ ಭಾರತೀಯ ಚಿತ್ರವಾಗಿ ಟಾಕ್ಸಿಕ್ ಗುರುತಿಸಿಕೊಂಡಿದೆ. KGF ಚಾಪ್ಟರ್ 2 ಯಶಸ್ಸಿನ ನಂತರ ಯಶ್ ಅವರು ಈ ರೀತಿ ಕ್ರೇಜ್ ಹುಟ್ಟಾಕಿದ್ದು ಟಾಕ್ಸಿಕ್ ಅಂತಲೇ ಹೇಳ್ಬೋದು. ಇದರ ಮೇಲೆ ಬೆಟ್ಟದಷ್ಟು ನಿರೀಕ್ಷಿದ್ದು ಹೇಗೆ ಇದು ಗೆಲ್ಲುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನಮಸ್ಕಾರ.